ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 387. ಅಮಾವಾಸ್ಯೆ ಸಬ್ಬತ್ತು ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು. ಕೊಲಸೆ 2:16. ಕ್ರೈಸ್ತರಿಗೆ ಶಾರೀರಿಕವಾಗಿ ಪಲಾಯನ ಮಾಡಲು ತಡೆ ಎಂದು ರುಜುವಾತಾಗುವುದಿಲ್ಲ. ಸಬ್ಬತ್ತು ಎಂಬುದು ಮಹಾಪ್ರತಿ ಸಂಕೇತಿಕ ಸಬ್ಬತ್ತಿನ ದಿನವನ್ನು ಸೂಚಿಸುತ್ತದೆ. ಮಿಲಿಯಾಂತರದ ವರ್ಷಗಳು 7ನೇ 1000 ವರ್ಷದ ಸಬ್ಬತ್. ನಾವು ಕಾಲಗಣನೆಯ ಪ್ರಕಾರ ಪ್ರಾರಂಭವಾಗುವ ಮೊದಲು ನಾವು ನಮ್ಮ ಪಲಾಯನವನ್ನು ಆರಂಭಿಸಿದರೆ ಅಷ್ಟರ ಮಟ್ಟಿಗೆ ಅದು ಅನುಕೂಲಕರವಾಗಿರುತ್ತದೆ. ನಾವು ಪಲಾಯನದಿಂದ ಎಷ್ಟು ದೂರದಲ್ಲಿರುವೆವೋ ಬ್ಯಾಬಿಲೋನ್ನಿಂದ ಬಿಡುಗಡೆಯಾಗುವುದು ಅಷ್ಟೇ ಕಷ್ಟಕರವಾಗಿರುತ್ತದೆ. ಆ ಸಮಯದಲ್ಲಿಯೇ ನಮ್ಮನ್ನು ಬೀಳದಂತೆ ಹಿಡಿದುಕೊಳ್ಳಲು ಸಹಾಯದ ಅವಶ್ಯಕತೆಗಾಗಿ ಬೇಡಿಕೊಳ್ಳುವ ಸಂದರ್ಭ ಉಂಟಾಗುತ್ತದೆ. ಆದರೆ ದೇವರು ಬ್ಯಾಬಿಲೋನ್ ನಾಶವಾಗಬೇಕೆಂಬುದಾಗಿ ಘೋಷಿಸಿದ್ದಾನೆ ಮತ್ತು ಯಾವ ಬಲವೂ ಅದನ್ನು ಕಾಪಾಡುವುದಿಲ್ಲ ಮತ್ತು ಆಕೆಯ ರಾಜ್ಯವು ಎಷ್ಟು ಅಪರಿಪೂರ್ಣವಾಗಿತ್ತು ಎಂಬುದನ್ನು ಯಾರೂ ಅರಿತುಕೊಳ್ಳುವುದಿಲ್ಲವೋ ಮತ್ತು ಆಕೆಯನ್ನು ತೆಗೆದುಹಾಕಿದ ನಂತರ ಕರ್ತನ ಕಾರ್ಯವು ಎಷ್ಟು ಉನ್ನತವಾಗಿತ್ತು, ಕೃಪಾಪೂರ್ಣವಾಗಿತ್ತು ಮತ್ತು ಸತ್ಯಸಭೆಯು ಮಹಿಮೆ ಹೊಂದಿರುವುದು ಎಂದು ತಿಳಿದ ನಂತರ ಒಂದು ಕ್ಷಣಕ್ಕಾದರೂ ಕರ್ತನ ಕಾರ್ಯವನ್ನು ತಡೆಯಲು ಇಚ್ಛಿಸರು. ಚಳಿಗಾಲದ ಮಹಾ ಸಂಕಟದ ಸಮಯವು ಅಭೂತಪೂರ್ವವಾದದ್ದು ಮತ್ತು ನಮ್ಮ ಕರ್ತನ ಆಶ್ವಾಸನೆ ಏನೆಂದರೆ ಇದಕ್ಕೆ ಹೋಲಿಕೆಯಾದದ್ದು ಈ ಲೋಕಕ್ಕೆ ಮತ್ತೆಂದಿಗೂ ಬರುವುದಿಲ್ಲ. ಇದು ಖಂಡಿತವಾಗಿ ಆತನ ಮಾತು ಸುವಾರ್ತಾಯುಗದ ಅಂತ್ಯದಲ್ಲಿ ಪ್ರವಾದಿಯು ಹೇಳಿರುವುದನ್ನು ಗುರುತಿಸುತ್ತದೆ. ಮಿಕಾಯೇಲನು ಅಂದರೆ ಕ್ರಿಸ್ತನು ಆ ಕಾಲದಲ್ಲಿ ಏಳುವನು, ಅಂದರೆ ಅಧಿಕಾರ ವಹಿಸುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂಥ ಸಂಕಟವು ಸಂಭವಿಸುವುದು. ದಾನಿಯೇಲ 12:1 ಪ್ರಕಟಣೆಯಲ್ಲಿ ತಿಳಿಸಿರುವ ಕಾಲವನ್ನೂ ಸಹ ಗುರುತಿಸುತ್ತದೆ. ಜನಾಂಗಗಳು ಕೋಪಿಸಿಕೊಂಡವು, ನಿನ್ನ ಕೋಪವು ಪ್ರಕಟವಾಯಿತು, ಸತ್ತವರು ತೀರ್ಪು ಹೊಂದುವ ಸಮಯ ಬಂದದೆ. ಪ್ರಕಟಣೆ 11, 17 ಮತ್ತು 18ನೇ ವಚನ. ಆ ದಿನದಲ್ಲಿ ಮಹಾ ಸಂಕಟವು ಬಹಳ ಹೆಚ್ಚಾಗಿರುತ್ತದೆ. ಮಧ್ಯಸ್ಥಿಕೆಯ ಶಕ್ತಿ ಪ್ರವೇಶಿಸಿ ಅದನ್ನು ಕಡಿಮೆ ಮಾಡದಿದ್ದರೆ ಸಂತತಿಯು ಸಂಪೂರ್ಣವಾಗಿ ನಿರ್ನಾಮವಾಗುತ್ತದೆ. ಆದರೆ ದೇವರು ಮಧ್ಯಸ್ಥಿಕೆಯ ಶಕ್ತಿಯನ್ನು ಸಿದ್ಧಗೊಳಿಸಿದ್ದಾನೆ. ಆತನ ರಾಜ್ಯ, ಕ್ರಿಸ್ತನು ಮತ್ತು ಆತನ ಸಭೆ ಆಯಲ್ಪಟ್ಟವರು ಸರಿಯಾದ ಸಮಯದಲ್ಲಿ ಮಧ್ಯಸ್ಥಿಕೆ ಮಾಡಿ ಭೂಮಿಯಲ್ಲಿರುವ ಕೋಲಾಹಲವನ್ನು ಕ್ರಮಕ್ಕೆ ತರುವರು. ಮುಂದಿನ ಶೀರ್ಷಿಕೆ ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು. ಆಗ ಯಾರಾದರೂ ನಿಮಗೆ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನೂ ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನೂ ಅದ್ಭುತ ಕಾರ್ಯಗಳನ್ನೂ ಮಾಡಿ ತೋರಿಸುವರು. ಇಗೋ ನಿಮಗೆ ಮುಂದಾಗಿ ಹೇಳಿದ್ದೇನೆ. ಮತ್ತಾಯ 24, 23-25. ಇಲ್ಲಿ ಬರುವ ವಂಚಕರು ಖಂಡಿತವಾಗಿ ಮತಾಂಧರಲ್ಲ. ಯಾರು ಸಮಯದಿಂದ ಸಮಯಕ್ಕೆ ಕ್ರಿಸ್ತನೆಂದು ಸಾಧಿಸುತ್ತಾ ಯಾವುದೇ ಅಂಶದಲ್ಲಿ ಸಾಮಾನ್ಯ ಜ್ಞಾನ ಮತ್ತು ತಿಳುವಳಿಕೆ ಇಲ್ಲದ ಕೆಲವರನ್ನು ಮೋಸಗೊಳಿಸಿದ್ದಾರೆ. ನಾವೀಗಾಗಲೇ ಕ್ರಿಸ್ತ ವಿರೋಧಿಯನ್ನು, ಮಹಾವಂಚಕನನ್ನು, ಪೋಪನ ಅಧಿಕಾರವನ್ನು ಸಂಪುಟ 2 ಅಧ್ಯಾಯ 9ರಲ್ಲಿ ಸೂಚಿಸಿದ್ದೇವೆ. ಅದು ಶತಮಾನಗಳ ಕಾಲ ಆತ್ಮಿಕ ದೇವಾಲಯದಲ್ಲಿ ತಾನು ಮಾತ್ರವೇ ಕ್ರಿಸ್ತನ ಪ್ರತಿನಿಧಿ, ಆತನು ಸಾರ್ವಭೌಮ ಎಂದು ತೋರ್ಪಡಿಸಿಕೊಳ್ಳುತ್ತಾ ಕುಳಿತಿದ್ದು, ಆತನ ಬಗ್ಗೆ ನಮ್ಮ ಕರ್ತನು ಸರಿಯಾಗಿ ಮುಂತಿಳಿಸಿದ್ದಾನೆ. ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಪ್ರಕಟಣೆ 18:4. ಅದರಂತೆಯೇ ಇಂಗ್ಲೆಂಡಿನ ಸಭೆಯು ಕೇವಲ ಒಂದು ಸಭೆ ಅಥವಾ ಸಂಸ್ಥೆ ಅಲ್ಲ. ಅದಕ್ಕೆ ಶಾರೀರಿಕ ತಲೆ ಅಥವಾ ಮುಖ್ಯಸ್ಥ, ಪೌರರ ಚಕ್ರವರ್ತಿ, ರಾಣಿ ಮುಂತಾದವು ಇವೆ. ಗ್ರೀಕ್ ಕ್ಯಾಥೋಲಿಕ್ ಸಭೆ ಬಹಳ ಮಟ್ಟಿಗೆ ಅದರಂತೆಯೇ ನಿರ್ದಿಷ್ಟವಾಗಿಲ್ಲದಿದ್ದರೂ ಅದರ ತಲೆಯಾಗಿ ಅಥವಾ ಮುಖ್ಯಸ್ಥರಾಗಿ ರಷ್ಯಾದ ಝಾರ್ ಎಂಬವನಿದ್ದಾನೆ, ಪರಂತು ಬಹಳ ಹೆಚ್ಚಿನ ಅಧಿಕಾರವನ್ನು ನಡೆಸುತ್ತಾನೆ.